ಏನಪ್ಪ MLA ಅಂತಂದ್ರೆ ಹಿಂಗೆ ಅಂತ ತಿಳ್ಕೊಂಡಿದ್ದೆ. ಈಗ ನಮ್ಮ ಪರಿಸ್ಥಿತಿ ಟಿವಿಲಿ ನಮ್ಮನ್ನೆಲ್ಲ ತೋರಿಸ್ತಾ ಇದ್ ನೋಡಿದ್ರೆ ಅವನ್ ಬೇಲು, ಇವನ್ ಜೈಲು, ಇವನ್ ದುಡ್ಡು, ಇವನ್ ಕಾಸು ನೋಡಿದ್ರೆ ನಮ್ಮನ್ನ ಕಳ್ಳ 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 ಅಂತ ಕರೀತಾ ಇದ್ದಾರೆ. ತಮ್ಮ ಮೇಲೆ ಇಡೀ ಕೇಸ್ ನಡೀತಾ ಇದೆ, ಅಕ್ರಮ ಆಸ್ತಿ ಗಳಿಕೆ ಬಗ್ಗೆ ಕೇಸ್ ನಡೀತಾ ಇದೆ, ಜೈಲ್ವಾಸ ಆಗಿದೆ, ಬೇಲ್ ಮೇಲೂ ಇದ್ದೀರಾ. ಈಗ BJP ಅವ್ರ ಮೇಲೆ ನೀವು 40% PCM ಅಭಿಯಾನ ಮಾಡ್ತಾ ಇದ್ದೀರಾ. ಯಾವ ನೈತಿಕತೆ ಮೇಲೆ ಮಾಡ್ತಾ ಇದ್ದೀರಾ? ಒಂದು ಆಧಾರ ರಹಿತ ಒಂದು ಕ್ಲೇಮ್ ಮಾಡ್ತಾ ಇದ್ದೀರಾ, ಯಾವ ನೈತಿಕತೆ ಮೇಲೆ ಮಾಡ್ತಾ ಇದ್ದೀರಾ? ಸೊ ಈಗ ತಮ್ಮ ಒಂದು ಇಡೀ ಕೇಸಲ್ಲಿ ತಮ್ಮ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದೀರಾ ಅಂದರೆ, ವ್ಯವಸಾಯ ಮಾಡಿ ತಾವು ಇಷ್ಟೊಂದು ಸಂಪಾದನೆ ಮಾಡಿದ್ದೀರಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಸೊ ಇದು ತಾವು ಯಾವ ಥರ ವ್ಯವಸಾಯ ಮಾಡಿ ಇಷ್ಟು ಸಂಪಾದನೆ ಮಾಡಿದ್ದೀರಾ, ಈ ವ್ಯವಸಾಯದ ಮಾದರಿನ ರಾಜ್ಯದ ಮತ್ತು ದೇಶದ ಎಲ್ಲ ರೈತರಿಗೆ ತಿಳಿಸ್ಕೊಟ್ರೆ ಅವರು ತಮ್ಮ ಥರ ಮುಂದೆ ಬರ್ಬೋದಲ್ಲ ಅಂತ ಒಂದು. ಬನ್ನಿ ನನ್ನ ಹತ್ರ ಒಂದು 6 ತಿಂಗಳು ಟ್ರೈನಿಂಗ್ ತಗೊಳ್ಳಿ. ಬೇಡ, ರೈತರು ಕೊಟ್ಟರೆ ಸಾಕು. ರೈತರಿಗೆ ಮಾಧ್ಯಮದ ಮೂಲಕ ನೀವು ರೈತರಿಗೆ ನೀವು ಬನ್ನಿ, ನಮ್ಮ ಕನಕಪುರದಲ್ಲಿ ತಾಲೂಕಲ್ಲಿ ನೀವು ನೋಡಿ ಸರ್. ನಾವು ರಾಜ್ಯ ಮತ್ತು ದೇಶದ ಬಗ್ಗೆ ಮಾತಾಡ್ತೀವಿ. ನಾವು ಮುಂದಿನ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇಟ್ಕೊಂಡಿರೋರು. ನಿಮ್ಮ ಪಾರ್ಟಿ ಲೀಡರ್ಗಳು ತೆಗಿರಿ, ನಿಮ್ಮ ಪಾರ್ಟಿ ಯಡಿಯೂರಪ್ಪನವ್ರು ತೆಗಿರಿ, ಬೇರೆ ಲೀಡರ್ಗಳು ತೆಗಿರಿ, ಅವ್ರದ್ದೆಲ್ಲ ಡೀಟೇಲ್ ಹೋಗಿ. ಅವ್ರು ಹೆಂಗೆ ಮಾಡೋರೆ ನಾನು ಹಂಗೆ ಮಾಡಿರೋದು. ಅವ್ರು ಹೆಂಗೆ ಮೇಲೆ ಬಂದವರಲ್ಲ ಹಂಗೆ ನಾನು ಬಂದಿದ್ದೀನಿ. Together, make it